ಹೊಟ್ಟೆ ತುಂಬಾ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡಿ ಅಮ್ಮ. ತಡೀರಿ ಮತ್ತೆ, ತಿನ್ನಕ್ಕೇನಾದ್ರೂ ಇದೆಯಾ ನೋಡಿ ತಗೊಂಡ್ಬನ್ನಿ. ಇನ್ನೂ ಕೊಡಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ. ಅಯ್ಯೋ, ಖಾಲಿ ಆಯ್ತಲ್ಲ ಮಕ್ಳೇ, ಏನ್ ಮಾಡೋದೀಗ? ಹೊಟ್ಟೆ ತುಂಬಾ ಹಸಿತಾ ಇದೆಯಾ? ಹಾ, ಅಲ್ಲಿ ಸೌಕರ್ಯ ಮನೇಲಿ ಏನಾದ್ರೂ ಸಿಗತ್ತಾ ನೋಡೋಣ. ನೀನ್ ಬಾಕಿತ ನನ್ನ ಜೊತೆಗೆ ಹೋಗ್ಬರೋಣ. ಅಯ್ಯೋ, ಇದು ಆಕ್ಸಿಡೆಂಟ್ ಕೇಸ್, ಹಾಗೆಲ್ಲ ಅಡ್ಮಿಟ್ ಮಾಡ್ಕೊಳಕ್ ಆಗಲ್ಲ. ಹಾಗಂದ್ರೆ ಡಾಕ್ಟ್ರೆ, ನೀವೇ ಏನಾದ್ರೂ ಮಾಡ್ಬೇಕು, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ. ಪೊಲೀಸ್ ಬರ್ದೆ ಈ ಕೇಸ್ನ ಅಟೆಂಡ್ ಮಾಡೋಕೆ ಆಗಲ್ಲ. ನಾನು ತುಂಬಾ ಬಿಸಿ ಇದ್ದೀನಿ, ನನ್ನ ತಲೆ ತಿನ್ಬೇಡಿ, ಹೊರಗಡೆ ಇರಿ. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಾನು ಬಂದಿರೋ ಮೆಡಿಸಿನ್ ಆದಷ್ಟು ಬೇಗ ತಗೊಂಡು ಬನ್ನಿ. ಕಣ್ಣ ಮುಚ್ಚೆ ಗಾಡೆ ಗೋಡೆ ಆಟ ನಮ್ಮ ಬಾಳ, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರು ಯಾರು ಹೇಳು. ಕಣ್ಣ
ಒಂಚೂರು ಔಷಧಿ ಕೊಡೋಣ. ನೀವ್ ಕೊಟ್ಟಿರೋ ದುಡ್ಡಲ್ಲಿ ಈ ಔಷಧಿ ಎಲ್ಲ ಬರಲ್ಲ, ಇನ್ನೂ ಬೇಕಾಗತ್ತೆ, ತಗೊಂಡ್ ಬಂದ್ರೆ ಕೊಡ್ತೇನೆ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ಈ ಔಷಧಿ ಕೊಟ್ರೆ ನಮ್ಮವ್ವ ಉಳಿತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಕೊಡ್ಬಿಡಣ್ಣ. ಹೇ ಮಕ್ಕಳ, ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ನಿಮ್ಮ ಅವ್ವ ತಿಳ್ಕೊಂಡು ತುಂಬಾ ಹೊತ್ತಾಗಿದೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಅನ್ನವಿಲ್ಲದೆ ಸಾಯ್ತಿದ್ದಾರೆ. ಹಸಿದವನಿಗೆ ಅನ್ನ ನೀಡಿ, ತಿನ್ನೋ ಅನ್ನವನ್ನ ಯಾವತ್ತೂ ಹಾಳು ಮಾಡಬೇಡಿ. ಇತ್ತೀಚಿನ ದಿನದಲ್ಲಿ ರಸ್ತೆ ಅಪಘಾತದಲ್ಲಿ ಸಾಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾಪಾಡೋ ಬದಲು ಅದನ್ನು ಚಿತ್ರೀಕರಣ ಮಾಡೋದ್ರಲ್ಲೇ ಮೈ ಮರೆತಿದ್ದಾರೆ. ಸಾಯೋ ಜೀವಕ್ಕೆ ಆಸರೆ ಆಗಿ ಆಸ್ಪತ್ರೆ ಸೇರಿಸೋ ಪ್ರಯತ್ನ ಮಾಡಿ. ಸರ್ಕಾರ ಕಾನೂನೇ ಮಾಡಿದೆ, ಅದರಿಂದ ನಿಮ್ಗೇನು ಅಪಾಯ ಇಲ್ಲ. ಕಾನೂನು ನಿಮ್ ಪರವಾಗಿರುತ್ತೆ. ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ, ಅದೇ ನಮ್ಮ ಹೆತ್ತೋರು. ಅವರನ್ನ ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ದುಡಿಯೋ ಶಕ್ತಿ ಇಲ್ಲದೆ ಅಸಹಾಯಕರಾದವರು. ಅವರಿಗೆ ಅನ್ನ, ಅರಿವೆ, ಆಶ್ರಯ, ಒಂದಷ್ಟು ಖುಷಿ ಕೊಡೋ ಕೆಲಸ ನಮ್ಮೆಲ್ಲರದಾಗಲಿ.